ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಓಕೆ, ಇವತ್ತು ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕೆಂದರೆ ನನಗೆ ಬೊರೋಸಿಲಿಂದ ಒಂದು ದೊಡ್ಡ ಪ್ಯಾಕೇಜ್ ರಿಸೀವ್ ಆಗಿದೆ. ಹಾಗಾಗಿ ಇದರೊಳಗೆ ಏನಿದೆ ಹಾಗೂ ನನ್ನ ಕಿಚನಲ್ಲಿ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತೇಳಿ ನೋಡೋಣ. ಓಕೆ, ಇವಾಗ ಬಾಕ್ಸನ್ನು ಓಪನ್ ಮಾಡೋಣ. ಒಳಗಡೆ ಸುಮಾರು ಪ್ರಾಡಕ್ಟ್ನನ್ನೇ ಕಳಿಸಿದ್ದಾರೆ. ವಾವ್, ಒಂದೊಂದಾಗಿ ಇವಾಗ ತೆಗಿತಾ ಇದ್ದೀನಿ. ವಾವ್, ಬೊರೋಸಿಲ್ ಅವರು ನನ್ನ ಕಿಚನ್ಗೆ ಯೂಸ್ ಆಗುವಂಥ ಬೆಸ್ಟ್ ಪ್ರಾಡಕ್ಟನ್ನೇ ಕಳಿಸ್ಕೊಟ್ಟಿದ್ದಾರೆ. ಇಂಥ ಕೂಡ ಪ್ರಾಡಕ್ಟ್ಸ್ ಬೊರೋಸಿಲಲ್ಲಿ ಸಿಗುತ್ತಂತೇಳಿ ನನಗೆ ನಿಜವಾಗ್ಲೂ ಗೊತ್ತೇ ಇರಲಿಲ್ಲ. ಫಸ್ಟಿಗೆ ನಾನು ತೋರಿಸ್ತಾ ಇದ್ದೀನಿ ಬೊರೋಸಿಲ್ ಶೆಫ್ ಡಿಲೈಟ್ ಗ್ಲಾಸ್ ಚಾಪರ್. ಈ ಶೆಫ್ ಡಿಲೈಟ್ ಗ್ಲಾಸ್ ಚಾಪರ್ ನಿಜವಾಗ್ಲೂ ಗೇಮ್ ಚೇಂಜರ್ ಆಗಿದೆ. ಯಾಕೆಂದರೆ ಆನಿಯನ್ ಕಟ್ ಮಾಡೋದು ನನಗೆ ನಿಜವಾಗ್ಲೂ ತುಂಬ ಕಷ್ಟದ ಕೆಲಸ. ಓಕೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ಟೆಸ್ಟ್ ಮಾಡೋಣ. ಈವ್ನಿಂಗ್ ಇವತ್ತು ಮಕ್ಕಳಿಗೆ ಮ್ಯಾಗಿ ಎಲ್ಲ ಮಾಡಿಕೊಡೋಣ ಅಂತೇಳಿ ಎನಿಸಿದ್ದೀನಿ. ಹಾಗಾಗಿ ಇದರಲ್ಲಿ ಆನಿಯನ್ ಎಲ್ಲ ಇವತ್ತು ನಾನು ಚಾಪ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಆಗುತ್ತಂತ ಹೇಳಿ. ನೆಕ್ಸ್ಟ್ ಇಲ್ಲಿದೆ ಬೊರೋಸಿಲ್ ಈಸಿ ಸ್ಕೂಪ್ ಎಂಡೋರಾ ಏರ್ ಟೈಟ್ ಗ್ಲಾಸ್ ಜಾರ್. ನಿಮಗೆ ಗೊತ್ತಿರುವ ಹಾಗೆ ಗ್ಲಾಸ್ ಜಾರ್ಸ್ ಎಲ್ಲ ನನ್ನ ಫೇವ್ರೆಟ್ ಒಂದು ಪ್ರಾಡಕ್ಟ್ ಆಗಿದೆ. ಇದು ನಾನು ಇವತ್ತು ನನ್ನ ಪ್ಯಾಂಟ್ರಿ ಆರ್ಗನೈಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀನಿ. ನಿಮ್ಮ ಜೊತೆ ಕೂಡ ತೋರಿಸ್ತೀನಿ. ಇದರ ಲಿಡ್ ನೀವು ನೋಡ್ಬೋದು, ಏರ್ ಟೈಟ್ ಸೀಲ್ ಕೊಟ್ಟಿದ್ದಾರೆ ಇದಕ್ಕೆ. ಹಾಗಾಗಿ ಯಾವುದೇ ರೀತಿಯ ಗಾಳಿ ಒಳಗಡೆ ಹೋಗುವ ಚಾನ್ಸೇ ಇಲ್ಲ. ಹಾಗೂ ಈಸಿ ಸ್ಕೂಪ್ ಲಿಡ್ ಕೂಡ ಕೊಟ್ಟಿದ್ದಾರೆ. ನೀವು ಯಾವುದೇ ಬೇಳೆ ಅದೆಲ್ಲ ತಗೊಳ್ಬೇಕಾದ್ರೆ ಸಪ್ರೇಟ್ ಆಗಿ ಒಂದು ಕಪ್ಪು ಅಥವಾ ಸ್ಪೂನ್ ಏನು ಕೂಡ ನೀವು ಇಡ್ಬೇಕಂತ ಇಲ್ಲ ಇದರೊಳಗೆ. ಹೇಗಂತ ಹೇಳಿ ಮುಂದೆ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಬೊರೋಸಿಲ್ ಓಮ್ನಿ ಎಲೆಕ್ಟ್ರಿಕ್ ಕೆಟಲ್. ಈ ಎಲೆಕ್ಟ್ರಿಕ್ ಕೆಟಲ್ ಸೂಪರ್ ಸ್ಲೀಕ್ ಆಗಿದೆ. ನನ್ನ ಹತ್ರ ಓಲ್ಡ್ ಒಂದಿತ್ತು, ಅದನ್ನು ಯಾವಾಗ್ಲೂ ನಾನು ರಿಪ್ಲೇಸ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಇದು ತುಂಬಾ ಅಪ್ಗ್ರೇಡ್ ಆಗಿದೆ. ಇದರಲ್ಲಿ ನೀವು ರೈಸ್, ಮ್ಯಾಗಿ, ಎಗ್ ಅದನ್ನೆಲ್ಲ ಬಾಯ್ಲ್ ಮಾಡಬಹುದು. ಹಾಗೂ ಇದು ಕಾರ್ಡ್ಲೆಸ್ ಆಗಿದ್ದು ತುಂಬಾ ಈಸಿಯಾಗಿ ಇದನ್ನು ಯೂಸ್ ಕೂಡ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಬೊರೋಸಿಲ್ ಓರಾ ಗ್ಲಾಸ್ ಡಿನ್ನರ್ ಸೆಟ್ ಗ್ರೇ ಕಲರ್ ಅಲ್ಲಿದೆ. ವಾವ್, ಇದು ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೂ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇರಬಹುದು. ನಿಮ್ಗೆ ಗೊತ್ತಿರುವ ಹಾಗೆ ನನಗೆ ಕ್ರೋಕರಿ ಕಲೆಕ್ಷನ್ ಅಂದ್ರೆ ತುಂಬಾ ಇಷ್ಟ. ಇದನ್ನ ನಾನು ಇವಾಗ ನನ್ನ ಡೈನಿಂಗ್ ಟೇಬಲ್ ಅಲ್ಲಿ ಸೆಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಒಂದ್ ಕಡೆ ಚಾಪ್ ಮಾಡ್ತಾ ಇನ್ನೊಂದ್ ಕಡೆ ಮ್ಯಾಗಿ ಹಾಕ್ತಾ ಒಂದೊಂದು ಕೆಲಸವನ್ನು ಬೇಗನೆ ನಾವು ಮಾಡಬಹುದು. ಇದು 600 ml ಗ್ಲಾಸ್ ಜಾರ್ ಆಗಿದೆ. ಇದರಲ್ಲಿ ನೀವು ಎಲ್ಲವನ್ನು ಈಸಿಯಾಗಿ ಚಾಪ್ ಮಾಡ್ಬೋದು. ಚಾಪ್ ಮಾಡೋದೇ ನಮಗೆ ದೊಡ್ಡ ಕೆಲಸ ಅಲ್ವಾ, ಅದನ್ನು ನಾವು ತುಂಬ ಈಸಿಯಾಗಿ ಇದರಲ್ಲಿ ಮಾಡ್ಬೋದು. ಹಾಗೂ ಇದರಲ್ಲಿ ಯಾವುದೇ ಕಲೆ ಎಲ್ಲ ಉಳಿಯಲ್ಲ. ಕ್ಲೀನ್ ಕೂಡ ನೀವು ತುಂಬ ಈಸಿಯಾಗಿ ಇದರಲ್ಲಿ ಮಾಡ್ಬೋದು. ಫಸ್ಟಿಗೆ ನಾನು ಚಾಪ್ ಮಾಡುವಾಗ ಈ ರೀತಿ ಚಾಪ್ ಆಗಿದೆ. ಇದಕ್ಕಿಂತ ಕೂಡ ನಿಮಗೆ ಇನ್ನೂ ಕೂಡ ಪೇಸ್ಟ್ ರೀತಿ ಬೇಕಂತಾದರೆ ಅದನ್ನು ಕೂಡ ನೀವು ಮಾಡ್ಬೋದು. ಪೇಸ್ಟ್ ರೀತಿ ಕೂಡ ನೀವು ಆನಿಯನನ್ನು ಮಾಡ್ಬೋದು. ಇದೇ ರೀತಿ ನೀವು ಇದರಲ್ಲಿ ಟೊಮೆಟೊ, ಕ್ಯಾರೆಟ್ ಎಲ್ಲವನ್ನು ಕೂಡ ಚಾಪ್ ಮಾಡ್ಬೋದು. ಇವಾಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಆಗಿ ಇದು ಕ್ಲೀನ್ ಆಗುತ್ತೆ ನೋಡ್ಬೋದು ನೀವು. ಯಾಕಂದರೆ ಇದು ಗ್ಲಾಸ್ ಜಾರ್ ಆದ್ದರಿಂದ ಇದರಲ್ಲಿ ಯಾವುದೇ ಕಲೆ ಹಾಗೆಲ್ಲ ಉಳಿಯೋದಿಲ್ಲ. ನೋಡಿ, ಈಸಿಯಾಗಿ ಕ್ಲೀನ್ ಕೂಡ ಆಗ್ತಾ ಉಂಟು. ಇವಾಗ ಮ್ಯಾಗಿ ಮಾಡೋಣ. ಇದು 1 ಲೀಟರ್ ಕೆಪಾಸಿಟಿದಾಗಿದೆ. 6 ಎಗ್ಗನ್ನು ಒಂದೇ ಸಲ ನೀವು ಇದರಲ್ಲಿ ಬಾಯ್ಲ್ ಮಾಡ್ಬೋದು. ಡ್ರೈ ಬಾಯ್ಲ್ ಪ್ರೊಟೆಕ್ಷನ್ ಹೊಂದಿದ್ದು ಆಟೋ ಕಟ್ ಆಫ್ ಕೂಡ ಇದೆ. ನಾನು ಆವಾಗಲೇ ಹೇಳಿದಾಗೆ ಇದು ಕಾರ್ಡ್ಲೆಸ್ ಆದ್ದರಿಂದ ನೀವು ಇದನ್ನು ತುಂಬ ಈಸಿಯಾಗಿ ಆಪರೇಟ್ ಕೂಡ ಮಾಡ್ಬೋದು. ಒಮ್ಮೆಲೆ ಇದು ಸ್ವಲ್ಪನೂ ತಳತಾಗುತ್ತೆ ಅಂತ ಆದರೆ ತನ್ನಕ್ಕಷ್ಟೇ ತಾನೇ ಅದು ಆಫ್ ಆಗುತ್ತೆ. ಓಕೆ, ನೀರು ಹಾಕಿದ್ದೀನಿ. ಇವಾಗ ನೀರು ಬಾಯ್ಲ್ ಆಗೋ ತನಕ ನಾವೇನು ಮಾಡೋಣ, ನಮ್ಮ ಪ್ಯಾಂಟ್ರಿಯನ್ನು ಆರ್ಗನೈಸ್ ಮಾಡೋಣ. ನಾರ್ಮಲ್ ಆಗಿ ಪ್ಯಾಂಟ್ರಿಯಲ್ಲಿ ಒಂದೇ ರೀತಿಯ ಜಾರ್ಸ್ ಇದ್ರೆ ತುಂಬ ಚೆಂದ ಕಾಣುತ್ತೆ. ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ಸೈಜಿನ, ಬೇರೆ ಬೇರೆ ಕಲರ್, ಬೇರೆ ಬೇರೆ ರೀತಿಯ ನಾನಿಲ್ಲಿ ಜಾರ್ಸ್ ಇಟ್ಟಿದ್ದೀನಿ. ಈ ರೀತಿ ಇದ್ರೆ ನೋಡ್ಲಿಕ್ಕೂ ಅನ್ಆರ್ಗನೈಸ್ ಇದ್ದಂಗೆ ಕಾಣುತ್ತೆ. ಹಾಗಾಗಿ ನಾನು ಈ ರೀತಿಯ ಗ್ಲಾಸ್ ಜಾರನ್ನು ತಗೊಂಡು ಬಂದಿದ್ದೀನಿ. ನನಗೆ ಇದು ಇಷ್ಟವಾಗಿದ್ದು ಯಾಕೆಂದರೆ ಒಂದು, ಇದು ಕಂಪ್ಲೀಟ್ಲಿ ಏರ್ ಟೈಟ್ ಆಗಿದ್ದು. ನೆಕ್ಸ್ಟ್ ಇದರಲ್ಲಿ ಈ ರೀತಿ ಸ್ಕೂಪ್ ಕೊಟ್ಟಿದ್ದಾರೆ. ಫುಲ್ ಜಾರ್ ಓಪನ್ ಮಾಡಬೇಕಂತ ಇಲ್ಲ, ಅಥವಾ ಒಳಗಡೆ ಯಾವುದೇ ಸ್ಪೂನು, ಕಪ್ಪು ಏನು ಕೂಡ ನಾವು ಎಕ್ಸ್ಟ್ರಾ ಇದಕ್ಕೆ ಇಟ್ಕೊಳ್ಬೇಕಂತ ಇಲ್ಲ. ಇದರಲ್ಲೇ ಅವ್ರು ಕೊಟ್ಟಿರೋದ್ರಿಂದ ಇದು ತುಂಬ ಈಸಿಯಾಗಿ ನಾವು ಇದರಲ್ಲಿ ಕೆಲಸವನ್ನು ಮಾಡ್ಬೋದು. ನೋಡಲಿಕ್ಕೂ ಕ್ಲಾಸಿ ಆಗಿರೋದ್ರಿಂದ ಒಂದೇ ರೀತಿಯ ಲುಕ್ ಕೊಡುತ್ತೆ ಹಾಗೂ ತುಂಬ ಆರ್ಗನೈಸ್ ಆಗಿ ಕಾಣುತ್ತೆ ನಮ್ಮ ಪ್ಯಾಂಟ್ರಿ. ಇನ್ನು ಕೂಡ ಇಂಥದ್ದೇ ತುಂಬ ತಂದು ನನಗೆ ಎಲ್ಲವನ್ನು ಒಂದೇ ರೀತಿ ಸೆಟ್ ಮಾಡಬೇಕಂತ ಆಸೆ. ಓಕೆ, ಪ್ಯಾಂಟ್ರಿ ಸೆಟ್ ಮಾಡುವಾಗ ಇನ್ನೊಂದು ಸೈಡ್ ಕುದೀತಾ ಉಂಟು ನೀರು. ಇವಾಗ ನಾವು ಇದಕ್ಕೆ ಮ್ಯಾಗಿಯನ್ನು ಕೂಡ ಹಾಕೋಣ. ಎಷ್ಟು ಬೇಗನೆ ಇದು ಬಾಯ್ಲ್ ಆಯಿತು ಅಂತ ನೋಡ್ಬೋದು. ಓಕೆ, ಮ್ಯಾಗಿ ಮಸಾಲೆ ಎಲ್ಲವನ್ನು ನಾನು ಹಾಕಿದ್ದೀನಿ. ಇವಾಗ ಇದು ಮ್ಯಾಗಿ ಬಾಯ್ಲ್ ಆಗೋ ತನಕ ನಾವೇನು ಮಾಡೋಣ, ಡೈನಿಂಗ್ ಟೇಬಲ್ ನಮ್ಮದು ಸೆಟ್ ಮಾಡೋಣ ನನ್ನ ಫೇವ್ರೆಟ್ ಡಿನ್ನರ್ ಸೆಟ್ ಒಂದಿಗೆ. ವಾವ್, ಇದು ನೋಡ್ಲಿಕ್ಕೇನೆ ರಾಯಲ್ ರೀತಿ ಇದೆ. ಇದರ ಕಲರ್ ಕೂಡ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ಇದು ಮೈಕ್ರೋ ಓವನ್, ಫ್ರಿಡ್ಜ್, ಡಿಶ್ ವಾಷರ್ ಸೇಫ್ ಆಗಿದೆ. ಇದನ್ನು ನೀವು ರಿಪೀಟೆಡ್ ಆಗಿ ಯೂಸ್ ಮಾಡ್ಬೋದು. ಯಾಕೆ ಗೊತ್ತುಂಟ, ಇದು ಯಾವುದೇ ರೀತಿಯ ಕೆಮಿಕಲ್ ಅನ್ನು ನಿಮ್ಮ ಫುಡ್ಗೆ ಆ್ಯಡ್ ಮಾಡೋದಿಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬರುವಾಗ ನೀವು ಈ ರೀತಿ ಸೆಟ್ ಮಾಡಿಟ್ರೆ ಎಷ್ಟು ಚಂದ ಕಾಣ್ಬೋದು, ನೀವೇ ಯೋಚನೆ ಮಾಡಿ.
ಓಕೆ, ಡೈನಿಂಗ್ ಟೇಬಲ್ ಸೆಟ್ ಆಗುವಾಗ ಈ ಸೈಡ್ ಮ್ಯಾಗಿ ಕೂಡ ರೆಡಿಯಾಗಿದೆ. ಇನ್ನು ಇದನ್ನು ಸರ್ವ್ ಮಾಡೋಣ. ಎಷ್ಟೊಂದು ಪರ್ಫೆಕ್ಟಾಗಿ ಮ್ಯಾಗಿ ಇದರಲ್ಲಿ ಆಯ್ತಂತ ಹೇಳಿ ನೀವೇ ನೋಡ್ಬೋದು. ಓಕೆ, ಎಲ್ಲ ಕೂಡ ರೆಡಿ ಆಯಿತು. ಎಷ್ಟು ಈಸಿಯಾಗಿ ಇದರಲ್ಲಿ ಮ್ಯಾಗಿ, ಎಗ್ ಎಲ್ಲವನ್ನು ಕೂಡ ನೀವು ಬಾಯ್ಲ್ ಮಾಡ್ಬೋದು. ಹಾಗೂ ನಿಜವಾಗ್ಲೂ ಇದು ಯಾರಿಗೆ ಗೊತ್ತೇ, ಬ್ಯಾಚುಲರ್ ಎಲ್ಲ ಇರ್ತಾರೆ ಅಥವಾ PG ಹಾಸ್ಟೆಲಲ್ಲೆಲ್ಲ ಇರ್ತಾರೆ ನೋಡಿ, ಅಂಥವ್ರಿಗೆಲ್ಲ ತುಂಬ ಬೆಸ್ಟ್. ಎಲ್ಲಿ ಕೂಡ ಇದನ್ನು ತೊಗೊಂಡೋಗ್ಬೋದು. ಟ್ರಾವೆಲ್ ಮಾಡುವಾಗೆಲ್ಲ ನೀವು ತೊಗೊಂಡೋಗಿ ನಿಮಗೆ ಬೇಕಾದ ಅಡುಗೆ ಅನ್ನೋದರಲ್ಲಿ ಸ್ವಲ್ಪನೇ ಮಾಡಿ ನಾವು ತಿನ್ಬೋದು. ಇವತ್ತು ನಾನು ರಿಸೀವ್ ಮಾಡಿದ ಓವರಾಲ್ ಎಲ್ಲ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಇದು ಯೂಸ್ಫುಲ್ ಅಂತ ಎನಿಸ್ತು ನನಗೆ. ನನ್ನ ಕಿಚನಲ್ಲಿ ಇದು ಒಳ್ಳೆ ರೀತಿ ಸೆಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ತುಂಬ ಚೆನ್ನಾಗಿ ಇಡ್ತೀನಿ. ನಿಮಗೆ ಕೂಡ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯ್ತಂತಾದರೆ, ಬೇಕಂತಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ಲಿಂಕ್ ಎಲ್ಲ ಇರುತ್ತೆ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಹಾಗೂ ನಿಮ್ದೇನಾದರೂ ಕ್ವಶನ್ ಇದ್ದರೆ ಅಥವಾ ಏನಾದರೂ ರೆಕಮೆಂಡೇಷನ್ ಇದ್ದರೆ ಅಥವಾ ಯಾವುದಾದ್ರೂ ಬೇರೆ ಏನಾದರೂ ತೋರಿಸ್ಬೇಕು ಇದರದ್ದು ಅಂತ ಇದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ನನಗೆ ಹೇಳ್ಬೋದು, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬೋರೋಸಿಲ್, ಇಂಥ ಒಂದು ಒಳ್ಳೆ ಪ್ರಾಡಕ್ಟ್ ನನಗೆ ಕಳಿಸಿಕೊಟ್ಟಿದ್ದಕ್ಕೆ. ಇನ್ನು ಮುಂದೆ ಕೂಡ ನನ್ನ ಕಿಚನಲ್ಲಿ ಇದು ನೀವು ನೋಡ್ತಾನೆ ಇರ್ತೀರಾ. ಹಾಗಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.